ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಡ್ಯೂ ಟು ಸಮ್ ರೀಸನ್ಸ್ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಪ್ರಾಬ್ಲಿ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾಕೆ ಏನು ಅಂತ ನಾನು ಹೇಳ್ತೀನಿ. ಸೊ ಇವತ್ತು ನಾವು ಚನ್ನಗಿರಿಗೆ ಬಂದಿದ್ದೀವಿ. ಚನ್ನಗಿರಿಲಿ ಶ್ರುತಿ ಅಕ್ಕ ಪಾಪುದು ನಾಮಕರಣ ನಡೀತಿದೆ. ಪಾಪುಗೆ ಇವಾಗ 5 months. ಸೊ ಎಲ್ಲರೂ ಇವಾಗ ರೆಡಿ ಆಗಿಬಿಟ್ಟು ನಾಮಕರಣಕ್ಕೆ ಹೊರಟಿದ್ದೀವಿ. ಆ್ಯಂಡ್ ನಾನಿವತ್ತು ನಮ್ಮ ಗೀತತ್ತೆ ಸೀರೆ ಉಟ್ಕೊಂಡಿದ್ದೀನಿ. ಇದು 35 year old ಸ್ಯಾರಿ ಅಂತೆ. ಆ್ಯಂಡ್ ಶ್ರುತಿ ಅಕ್ಕ ಬ್ಲೌಸ್. ಯಾಕಂದ್ರೆ ನಾನು ಡ್ರೆಸ್ ತಂದಿದ್ದೆ, ಎಲ್ಲರೂ ಸ್ಯಾರಿ ಉಟ್ಕೊಳ್ತಿದ್ವಿ. ಹುಡುಗಿ ಬರ್ತಿರೋದಾ? ಸೊ ಬನ್ನಿ ಹೋಗೋಣ, ನಾಮಕರಣ ಹೇಗಿರುತ್ತೆ ಏನು ಅಂತ ಎಲ್ಲ ನೆಕ್ಸ್ಟ್ ತೋರಿಸ್ತೀನಿ. ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಏನಂದರೆ ಇವರು ನಮ್ಮ ಮಾವ, ನಮ್ಮ ಸೋದರತ್ತೆ ಹಸ್ಬೆಂಡ್. ಸೊ ಕೆಲವು ತಿಂಗಳುಗಳ ಹಿಂದೆ ನಾವು ಇವ್ರನ್ನ ಕಳ್ಕೊತೀವಿ. ತುಂಬಾ ಮಿಸ್ ಮಾಡ್ಕೋತಿದ್ದೀವಿ. ನಾವು ಫ್ಯಾಮಿಲಿಯವ್ರು ಇನ್ನೂ ಅದರಿಂದ ಆಚೆ ಬಂದಿಲ್ಲ. ಆ ದಿನ ಫಂಕ್ಷನ್ ಅಂತೂ ತುಂಬ ಚೆನ್ನಾಗೇ ನಡೀತು. ಬಟ್ ಎಲ್ಲೋ ಒಂದು ಕಡೆ ಇವ್ರು ಇಲ್ಲದೆ ಇರೋದು ಇನ್ಕಂಪ್ಲೀಟ್ ಅಂತ ಅನಿಸ್ತು. ಇದಂತೂ ನಮ್ಮ ಫ್ಯಾಮಿಲಿಗೆ ತುಂಬಲಾರದ ನಷ್ಟನೇ ಹೌದು. ಬಟ್ ಅವ್ರು ಯಾವಾಗಲೂ ನಮ್ಮ ನೆನಪುಗಳಲ್ಲಿ ಸದಾ ಇರ್ತಾರೆ. ತುಂಬ ನೆನೆಸ್ಕೋತಿರ್ತೀವಿ. ಗುಡ್ ಮೆಮರೀಸ್ ಕೊಟ್ಟಿದ್ದಾರೆ. ಹಾಗೆ ಅವರೊಬ್ಬರು ಐಡಿಯಲ್ ಫಾದರ್ ಆಗಿ ಒಂದಿಷ್ಟು ಒಳ್ಳೆ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ವಿ ಮಿಸ್ ಯು ಮಾಮ. ಎಸ್, ಎಲ್ಲ ತಿಂಡಿ ಬಾರಿಸ್ತಾ ಇದ್ದಾರೆ. ಇದನ್ನ ಕೊಲಾಬ್ರೇಟ್ ಮಾಡು. ಯಾರದು? ಇದು ವ್ಲಾಗಿಗೆ ಲಪ್ ಲಪ್ ಲಪ್ಪ ಸಾಂಬಾರ್ ಬಂದಷ್ಟು ತಿಂಡಿ. ಅಮ್ಮ ಎಲ್ಲಿಯೇ ಶ್ರುತಿ ಅಕ್ಕನ ರೆಡಿ ಆಗ್ತಾ ಇದ್ದಾರೆ. ಹಲೋ. ವ್ಲಾಗಿಗೆ ನಾನು ಶಾಕ್ ಆಗಬೇಡಿ. ಓಕೆ ಮ್ಯಾಮ್. ನೋಡಿ ಎಲ್ಲ ಫಂಕ್ಷನ್ಗೆ ರೆಡಿ ಆಗ್ತಿದ್ದಾರೆ, ಮೇಕಪ್ ಮಾಡಿಸ್ಕೊಳ್ತಿದ್ದಾರೆ. ನನಗಿಂತ ಜಾಸ್ತಿ ಅಮ್ಮನೇ ಹೈಲೈಟ್ ಹಾಂ, ಚಿಕ್ಕಮ್ಮನೇ ಹೈಲೈಟ್ ಆಗಿ ಕಾಣಿಸ್ತಿರೋದು ಅಮ್ಮಗಿಂತ. ಈ ಹುಡುಗಿ ಈ ಮೇಕಪ್ ಆರ್ಟಿಸ್ಟ್ ಸೋನು ಮದುವೆಗೆ ಬಂದಿದ್ದವ್ರೆ ಇವರು. ಹಾಂ, ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಪೇಜ್ ನೇಮ್ ಹೇಳಿ. ಅದರಲ್ಲಿ ಮೇಕಪ್ ಬೈ ಶ್ರಾವಣಿ. ಹಾಂ, ಇದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಫಾಲೋ ಮಾಡಿ. ಆಲ್ ಓವರ್ ಕರ್ನಾಟಕ ಬರ್ತಾರೆ. ನೋಡಿ ನೋಡಿ, ಔಟ್ ಆಫ್ ಕರ್ನಾಟಕನೂ ಬರ್ತಾರಂತೆ. ಅಲ್ಲೆಲ್ಲ ಮೇಕಪ್ ಆರ್ಟಿಸ್ಟ್ ಕಟ್ಸಿದ್ರೆ ಇವರೇ ಮೇಕಪ್ ಆರ್ಟಿಸ್ಟ್ಗಳು. ಇವರೇ ಮೇಕಪ್ ಮಾಡ್ಕೊಳ್ತಿದ್ದಾರೆ. ನಮ್ಮಮ್ಮ ನೋಡಿ ಆಫ್ರಿಕನ್ ಥರ ಕೆಂಚು ಕೂದಲು. ಸ್ಕಂತು ಗರ್ಲ್ ಆಗಿದ್ದಾಳೆ ಇವಾಗ. ಸ್ಕಂತ್ ಈ ಕಡೆ ನೋಡು, ಎದ್ದು ನಿಂತ್ಕೋ. ಏನಿದು ಹಿಂದ್ಗಡೆ ಏನು ಬಟ್ಟೆನೇ ಹಾಕಿಲ್ಲ ಈ ಹುಡುಗಿ. ಇವತ್ತು ನಾನು ಹುಡುಗಿ ಆಗ್ಬೇಕು ಅಂತ ಹುಡುಗಿ ಡ್ರೆಸ್ ಹಾಕೊಂಡಿದೆ. ಸ್ವಾತಿ ಇನ್ನೂ ರೆಡಿ ಆಗ್ಬೇಕು. APJ ಅಬ್ದುಲ್ ಕಲಾಂ. ಗೀತತ್ತೆ ಇನ್ನೂ ರೆಡಿ ಆಗ್ತದೆ. ಎಲ್ಲ ಇವ್ರ ನಾಮಕರಣಕ್ಕೆ ರೆಡಿ ಆಗ್ತಿರೋದು. ಇವ್ರ ಅಣ್ಣವ್ರು ಮಲಗಿದ್ದಾರೆ ಇನ್ನು, ಆಮೇಲೆ ತೋರಿಸ್ತೀವಿ ಬಿಡಿ. ಎದ್ದನ್ ಕಣಮ್ಮ, ಎದ್ದು ನಗ್ತಾ ಇದ್ದಾರೆ ನೋಡಿಲಿ. ಹಾಯ್ ಮಾಡಿಬ್ರು. ಏನ್ ಹೇಳಿ ಇನ್ನೊಂದ್ಸತಿ. ಇಬ್ರು ನಿಮ್ ಡ್ರೆಸ್ ತೋರಿಸಿ ಒಂದ್ ರೌಂಡ್ ತಿರ್ಗಿ ಇಬ್ರು. ಸೊ ಕ್ಯೂಟ್. ಓಕೆ ಬಾಯ್. ನೋಡಿ ಎಲ್ಲ ಆಫ್ಟರ್ ಮೇಕಪ್ ಹೆಂಗೆ ಕಾಣಿಸಿದ್ದಾರೆ. ಇವ್ರೇನು ಮೇಕಪ್ ಇಲ್ಲ ಬಿಡಿ, ಇವ್ರ ಅವಶ್ಯಕತೆ ಇಲ್ಲ. ಇವ್ರು ಇರೋ ಕಲರ್ಗೆ ಸಾಕು. ನೋಡಿ ಇವ್ರು ಸ್ವಾತಿ ನೋಡಿ, ಆ ಹುಡುಗಿ ಗರ್ಲ್ ಆಗಿದೆ. ಖುಷಿ ಹಾಕೋದು ಅಮ್ಮುಲಿ ನೋಡಿ ರೆಡಿ ಆಗಿರೋದು. ಈ ಕಡೆ ಬರ್ಕ ನೋಡಿ, ಶ್ರುತಿ ಅಕ್ಕ ಫುಲ್ ರೆಡಿ ಆಗಿದ್ದಾರೆ. ಶ್ರಾವಣಿ ಅವರು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಎಲ್ಲ ಸಿಸ್ಟರ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಪಾಪು ಎತ್ಕೊಂಡು ಶ್ರಾವಣಿ ಅವರು ನಮ್ಗೆ ಸೋನು ಗಗನ್ ಮದ್ವೆಗೆ ಅವರೇ ಮೇಕಪ್ ಮಾಡಿದ್ದು. ಅವಾಗಲೇ ಮಾತಾಡ್ತೆ, ಪೇಜ್ ಎಲ್ಲ ಹೇಳಿದ್ದಾರೆ, ಟ್ಯಾಗ್ ಮಾಡೋರ್ನ. ಎಲ್ಲ ರೆಡಿಯಾಗಿ ಹೊರಟಿದ್ವಿ. ನಾಟಕ ಮಾಡ್ತಾಳೆ, ಕಕ್ಕ ಮಾಡ್ಬೇಕು ಅಂತ ಹೇಳಿ ಕಕ್ಕ ಬಂದಿಲ್ಲ. ಇಬ್ರು ನೋಡಿ, ಹಾಯ್ ಮಾಡಿ. ಹಾಯ್. ಇವತ್ತು ನಾಮಕರಣಕ್ಕೆಲ್ಲ ರೆಡಿಯಾಗಿ ಹೊರಟಿದೀವಿ. ಎಸ್, ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ರು. ಹೌದಾ? ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ. ಥ್ಯಾಂಕ್ ಯು. ಬಾಯ್. ನಮ್ಮ ಬಂಗಾರದಂತ ಮಗುವಿಗೆ ಮುತ್ತಿನ ಅಂತ ಹೆಸರಿರುವ ಈ
ಶುಭ ಗಳಿಗೆಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದ ಹಾರೈಕೆಯು ವಜ್ರ ಲೇಪನವಾಗಲೆಂಬ ಇಚ್ಛೆಯಿಂದ ಮನಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಬನ್ನಿ ಹೋಗೋಣ. ಈಗ ಹೇಳಿದ್ದೆ ಟನ್ ಹೀಲ್ ಸಿಪ್ಪರ್ ಹಾಕೊಳೋದು ಯಾಕೆ, ಈಗ ನಡೆಯೋದು ಯಾಕೆ? ನೋಡಿ ಇಬ್ರು ಹುಡುಗಿಯರು ತಲೆಗೆ ಹೂವು ಮಾಡ್ಕೊಂಡಿರೋದು ಫಸ್ಟ್ ಟೈಮ್. ಇವಳ್ದು ರಿಯಲ್ ಗುಂಗುರಕ್ಕೆ ಹೋದು, ಇವಳ್ದು ಆರ್ಟಿಫಿಷಿಯಲ್ ಗುಂಗುರಕ್ಕೆ ಹೋದು. ಟಡನ್ ಸನ್ ದೀಪಕ್ ಕೋರೆ ಶ್ರುತಿ ಸನ್ ನೇಮಿಂಗ್ ಸೆರೆಮನಿ. ಈಗ ಈ ಕಡೆ ಇನ್ನೊಂದು ಫೋಟೋ ತೋರಿಸ್ತೀವಿ, ನೋಡಿದ್ರೆ ಶಾಕ್ ಆಗ್ತಾರೆ. ಈ ಕಡೆ ಬರೋ ಸತಿ ನಮ್ಮನೆಯ ಮುದ್ದಿನ ರಾಜಕುಮಾರನಿಗೆ ಹೆಸರಿಡುವ ಸಂಭ್ರಮ ಹರೈಸಿ ಸಿಂಹದ ಮರಿ. ಎಲ್ಲರಿಗೂ ಸುಸ್ವಾಗತ. ನಮ್ಮ ಸಿಂಹಗಳು ಸ್ವಲ್ಪ ಹೈಟ್ ಕಮ್ಮಿ ಅಷ್ಟೇ. ನೋಡಿ ಪಾರ್ಟಿ ಆಲ್ರೆಡಿ ಇದೆ. ಈ ದಿನ ಶ್ರುತಿ ಅಕ್ಕ, ಮಕ್ಕಳು, ದೀಪೋಣ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆ್ಯಂಡ್ ನಮ್ಮಕ್ಕ ಇಲ್ಲಿ ಹುಟ್ಟಿರೋದು ಒರಿಜಿನಲ್ KSIC ಸ್ಯಾರಿ, ಸಕ್ಕದಾಗಿ ಕಾಣಿಸ್ತಿದ್ರು. ಕಂಪ್ಲೀಟ್ ಫ್ಯಾಮಿಲಿ ಫೋಟೋಲಿ 4 ಜನನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಶಿಶ್ವಿ ಎಲ್ಲ ಜೋಡಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ನೋಡಿ ಹುಡುಗಿ ರೋಬೋಟ್ ತಂದಿದೆ. ಹಾಯ್ ಮಾಡಿ. ಸುಮ್ಮನೆ ಪಾಪು ಇಲ್ಲ ಪೋಸ್ ಅಷ್ಟೇ. ನೋಡಿ ಪಾಪು ಇಲ್ಲಿದೆ, ಸುತ್ತಲ್ಲಿ ಬರೀ ಸುಮ್ಮನೆ ಡವ್. ಹಾಂ ಹಾಂ ಏನು ಬೇಕ್ಸ್ಕೊಂಡು ಒಳ್ಳೆ ತೊಟ್ಲು ಶಾಸ್ತ್ರ ನಡೀತಾ ಇದೆ. ಓ ಹೊಡಿಬೇಕಂತೆಲ್ಲ ಹೊಡಿರಿ, ತಟ್ಟು ಹಾಕು. ಏನು ಮಾಡ್ತೀವಿ ನಾವು ರೆಡಿಯಾಗಿ ಗಂಡು ಮಕ್ಕಳದು ಬರೀ ಫೋಟೋ ತೆಗಿಯೋದು, ಅವ್ರ ಚಾರ್ಜರ್ ಇಟ್ಕೊಳೋದು, ಆಮೇಲೆ ಅವ್ರು ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನ್ ಆನ್ ಮಾಡೋದು, ಪೊಸಿಷನ್ ಮೇಂಟೈನ್ ಮಾಡೋದು. ಸಾಮಾನ್ಯನೆಲ್ಲ ಮಾತಾಡ್ತಿಲ್ಲ ಅಷ್ಟೇ. ನೋಡಿ ಇವಾಗ ತೊಟ್ಲು ಶಾಸ್ತ್ರ ಮಾಡ್ತಾರೆ, ತೋರಿಸ್ತೀವಿ. ಇವರಿಬ್ರು ನೋಡಿ ಪೇಂಟ್
ಕೆಲವೇ ನಿಮಿಷಗಳಲ್ಲಿ ನಮ್ಮ ಗೌರಿ ಮುಖ್ಯಸ್ಥರ ನಮ್ಮನೆ ಲಕ್ಷ್ಮಿ ಇವಳು. ಲಕ್ಷ್ಮಿ ಮೀನ್ಸ್ ಗೊತ್ತು ಅಂತ ಅನ್ಸುತ್ತೆ ಎಲ್ಲರಿಗೂ ಮೀನಿಂಗ್. ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ. ನಮ್ಮ ಮನೆಗೆ ಒಂಥರ ಇವಳು ಅದೃಷ್ಟ ದೇವತೆ ಇದ್ದಾಗ ಇವಳು ನಮ್ಮ ಮೇಲೆ ತುಂಬಾ ಬದಲಾವಣೆ. ಒಂದು ಜೋರದ ಚಪ್ಪಾಳೆ ಬರಬೇಕು ನಮ್ಮ ದೀಪಕ್ ಸರ್ಗೆ ಗಾಸಿಪ್ ಲೇಡೀಸ್ ಏನೋ ಗಾಸಿಪ್ ಮಾಡ್ತಿದ್ದಾರೆ 3 ಜನನೂ ನಿಂತ್ಕೊಂಡು. ಯಾರು ನೀನು? ಅಯ್ಯೋ ಅದೇ ನೀವೆಲ್ಲೂ ನೋಡ್ಬೇಡ್ರಿ, ಸ್ಟ್ರೈಟ್ ನೋಡ್ರಿ. ಅಷ್ಟಂದ್ರೆ ಬೀಳ್ತಿರ್ತಾರೆ. ಪರವಾಗಿಲ್ಲ. ಎದಳ್ರ ಮೇಲೆ ನೋಡಿ, 3 ಜನ ನೆರಿಗೆ ಸಾರಿ ಸೀರೆ ಕೊಡ್ತಾರೆ. 3 ಜನ ನೆರಿಗೆ ಸಾರಿ ಸೀರೆ ಕೊಡ್ತಾರೆ. ಅಮ್ಮಲಿಗಾಲೆ 3 ಮಕ್ಕಳು. ಆದ್ರೆ ನಿಜವಾದ ಕಾರಣ ಏನು ಅಂದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಅಪ್ಪಾಜಿಯಿಂದ ಬರ್ತೀನಿ ಅಲ್ವಾ. ನಮ್ಮ ಅಮ್ಮಗೂ ಸ್ವಲ್ಪ ಶಕ್ತಿ ಕಡಿಮೆ ಆಗಿದೆ. ನನಗೆ ಯಾರು ಆಸರೆ ಇದ್ದಾರೆ? ನನಗೆ ಆಸರೆ ಅಂದ್ರೆ ನಮ್ಮ ಅಕ್ಕ ಅಲ್ವಾ. ನಮ್ಮ ಅಕ್ಕಂಗೆ ಏನು ನಾನು ಧೈರ್ಯ. ಶುದ್ಧ ಅಕ್ಕಂಗೂ ಅಷ್ಟು. ಶುದ್ಧ ಅಕ್ಕನ ಅಪ್ಪಾಜಿ ಇಲ್ಲ ಈಗ ಅಲ್ವಾ. ಶುದ್ಧ ಅಕ್ಕಂಗೆ ಏನು ಧೈರ್ಯ? ಅವ್ರ ಅಕ್ಕ ತಂಗಿರುತ್ತೆ ನಮ್ಮ ಧೈರ್ಯ. ಒಂದ್ಸರಿ ಯೋಚನೆ ಮಾಡಿದ್ರೆ ಮಗುಗೆ ಒಂದು ಕಾಲದಲ್ಲಿ ನಾವೆಲ್ಲ ಮೆತ್ತಗಾದ್ರೂ ಯಾರಾದ್ರೂ ಒಬ್ರು ಸಿಬ್ಲಿಂಗ್ಸ್ ಅಕ್ಕ ತಂಗಿರು ಚಿಕ್ಕ ದೊಡ್ಡಪ್ಪರ ಮಕ್ಕಳು ಅನ್ನೋರು ಇದ್ರೆ ಕೊನೆಗಾಲದಲ್ಲಿ ಅವ್ರಿಗೆ ಆಸರೆ ಆಗಿರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯೋಚನೆ ಮಾಡಿದ್ವಿ ಒಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿ. ಅದೇ ಕಾರಣ. ತಂದೆ ತಾಯಿ ಬಗ್ಗೆ ಏನು ಹೇಳ್ಬೇಕು ಅಂತಂದ್ರೆ ನಾವೇನು ತುಂಬಾ ದೊಡ್ಡ ಕನಸು ಕಂಡವರಲ್ಲ. ತುಂಬಾ ಚಿಕ್ಕ ಕನಸುಗಳೆಲ್ಲ ತುಂಬಾ ಚಿಕ್ಕದೀಗ. ಸೋಲೋ ಮನೆಯಿಂದ ಸೋಲ್ತಾ ಇರೋ ಮನೆಗೆ ಹೋದ್ರೆ ಸಾಕು. ಸೈಕಲ್ ತಗೊಂಡ್ಬಳಕೆ ಕಷ್ಟಪಟ್ಟಿದ್ದು ನಾನು ಒಂದು ಬೈಕ್ ತಗೊಂಡ್ರೆ ಸಾಕು. ಇಷ್ಟೇ ಸಣ್ಣ ಸಣ್ಣ ಆಸೆಗಳು. ಮನೆ ತುಂಬ ಸಣ್ಣ ಮನೇಲಿ ಇದ್ದವ್ರು ನಾವು ಒಂದು ಸ್ವಲ್ಪ ದೊಡ್ಡ ಮನೆಗೆ ಹೋದ್ರೆ ಸಾಕು ಅಂತೇಳಿ. ಆದರೆ ಇಂಥದ್ದೊಂದು ಪರಿಸ್ಥಿತಿಯಿಂದ ಹೊರ ಬರಬೇಕು ಅನ್ನೋದು ಮಾತ್ರ ತುಂಬ ತಲೆಯಲ್ಲಿತ್ತು. ಅದಕ್ಕೇನು ಏನಾದರೂ ಮಾಡಿ ಈ ಕಷ್ಟದ ಪರಿಸ್ಥಿತಿಯಿಂದ ಮೇಲೆ ಬರಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿತ್ತು. ಅವಾಗ ಏನು ಮಾಡಿದ್ರು ನಮ್ಮಮ್ಮ ಫಿಕ್ಸ್ ಆಗ್ಬಿಟ್ಟಿದ್ರು ಅವರು. ನನಗೆ ಏನಾದರೂ ಕಷ್ಟ ಬರಲಿ, ನಾನು ಏನು ಎಷ್ಟು ಬಳೆ ಸರ ಬಳೆ ಎಲ್ಲ ಹಳೆ ಇಟ್ಟು
ಹೋಗ್ಬೇಕು ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು. ನಮ್ಮ ಅಪ್ಪಾಜಿ ಏನು ನನ್ನ ಕೈ ಏನೂ ಮಾಡೋಕ್ಕಾಗಲ್ಲ, ಇನ್ನೇನು ಜಾಸ್ತಿ ಅಂತ ಏನು ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಮಾಡಿದ್ರೆ ನಾನು ಇರೋ ಜೀವ ಇರೋ ತನಕ ಅವ್ನು ಓದಿಸ್ಬೋದು ಅಂತ ಅವ್ರ ತಲೆಯಲ್ಲಿತ್ತು. ಅವರಿಬ್ಬರು ಹೆಂಗಾದ್ರೂ ಕಷ್ಟಪಟ್ಟು ನಾನು ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ದೊಡ್ಡ ನಿರ್ಧಾರ ಅವರು. ಅಲ್ಲಿಂದ ಮುಂದಕ್ಕೆ ನಮಗೆ ಅದೇಟೇ ಏನು ಕೊಟ್ಟಿದ್ದಾರಲ್ಲ ಅವ್ರು ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಅವ್ರ ಕೈಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಟಿದ್ದಾರೆ. ನಾನೆಲ್ಲ ನನಗೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ಚಿಕ್ಕ ವಯಸ್ಸಿಂದ ಆಟ ಮಾಡೇ ಇಲ್ಲ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮನ ಕೈಲಿ ಏನಾಗುತ್ತಿತ್ತು ನನಗೆ ಗೊತ್ತಿತ್ತು. ಈಗ ನಮ್ಮ ಅಪ್ಪಾಜಿ ಕೈಯಲ್ಲಿ ಎಷ್ಟು ಕಷ್ಟಪಟ್ಟರು ಒಂದು ಸೈಕಲ್ ಕೊಡ್ಸೋಕ್ಕಾಗಲ್ಲ, ಬೈಕ್ ಕೊಡ್ಸೋಕ್ಕಾಗಲ್ಲ ಅಂದರೆ ನಾನು ಈಗ ಸುಮ್ಮನೆ ಹೋಗ್ಬಿಟ್ಟು ಅಪ್ಪ ನೀನು ಸೈಕಲ್ ಕೊಡ್ಸಿಲ್ಲ ನಾನು ಊಟ ಮಾಡಲ್ಲ, ನೀನು ಬೈಕ್ ಕೊಡ್ಸಿಲ್ಲ ನಾನು ಊಟ ಮಾಡಲ್ಲ ಅಂದರೆ ಅರ್ಥ ಇಲ್ಲ. ನಮ್ಮ ಅಪ್ಪಾಜಿ ಅಮ್ಮನ ಲಿಮಿಟ್ಸ್ ಏನಂತ ನನಗೆ ಗೊತ್ತಿತ್ತು. ಶಕ್ತಿ ಮೀರಿ ಅವ್ರ ಕೈಯಲ್ಲಿ ಏನೇನಾಗುತ್ತೆ ಎಲ್ಲ ಮಾಡಿದ್ರು. ಹಂಗಾಗಿ ಇವತ್ತು ನಾವು ಏನೇ ಆಗಿದ್ರು ಒಂದೊಂದ್ಸತಿ ಏನು ಅನ್ಸುತ್ತೆ ಅಂದರೆ ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಾವು ಏನಾದರೂ ಸಾಧನೆ ಮಾಡಿದ್ರೆ ಅತ್ಯಂತ ಖುಷಿ ಕೊಡೋದು ತಂದೆ ತಾಯಿ ಅಲ್ವಾ? ವೈಫ್ ಆಲ್ಸೋ. ಆದರೆ ಒಂದು ಅಲ್ಲ, ಸುಮ್ಮನೆ ಹಿಂಗೆ ಹೇಳೋದಾದ್ರೆ ನಾನಿವತ್ತು ಅವನ್ನ ಹೊರಗಡೆ ಹಾಕ್ಕೊಡ್ಬೋದು, ನಮ್ಮ ಅಪ್ಪಾಜಿ ಹೊರಗಡೆ ಹಾಕ್ಕೊಡ್ಬೋದು. ಹೊರಗಡೆ ಇದ್ರೂ ಮಗ ಚೆನ್ನಾಗಿರಲಿ ಅಂತ ಬಯಸೋ ತಂದೆ ತಾಯಿ ಮಾತ್ರ. ಅವ್ನು ಹೊರಗಿದ್ರು ಬೇಕಾದ್ರೆ ಮನೆ ಹೊರಗಿದ್ರು ನನ್ನ ಮಗ ಚೆನ್ನಾಗಿರಲಿ ಅಂತ ಬಯಸೋ ತಂದೆ ತಾಯಿ. ಅವರು ಏನು ಮಾಡೋಕ್ಕಾಗತ್ತೆ? ಈಗ ನೋಡಿ, ಇವಾಗ ಏನೇ ಇದ್ರೂ ಅಪ್ಪಾಜಿ ಇಲ್ಲ ಅಂದರೆ ಈಗ ಮೇಜರ್ ಮಿಸ್ಸಿಂಗ್. ಪಾಪ ಅವ್ರು ಏನೇ ಅಂದ್ರೂ ಯಾರೊಬ್ಬರು ಇಲ್ಲ ಅಂದ್ರೂ ಅದು ತುಂಬಲಾರದ ನಷ್ಟ. ಆದರೆ ಏನು ಬೇಜಾರು ಅಂದರೆ ನಾನೇನು ಸಮಾಧಾನ ಅಂತಂದರೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನನಗಿಂತ ಕಷ್ಟಪಟ್ಟವರು ಇದ್ದಾರೆ ಪಾಪ. ನನಗಿಂತ ಬೇಗ ಇದನ್ನು ಅನುಭವಿಸ್ತಾನೂ ಇದ್ದಾರೆ. ಇದೊಂದು ಹಿಂಗೆ ಇದು ಏನು ಮಾಡೋಕ್ಕೆ ಬರಲ್ಲ. ಎಲ್ಲ ಜೀವನದಲ್ಲೂ ಇದಿದೆ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ಬೇಕು. ಅವಶ್ಯಕತೆಗಳನ್ನ ಮಾತ್ರ ಪೂರೈಸ್ತೀವಿ, ಆಸೆಗಳನ್ನ ಪೂರೈಸಲ್ಲ ಅಂತ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿದ್ರು. ಎಲ್ಲ ಇತ್ತು ಕೂಡ ಒಂಥರ ಕಷ್ಟ ಸುಖ ಸಗಣಿ ಹೊಡೆಯೋದ್ರಿಂದ ಹಿಡಿದು ದುಬೈಗೆ ಹೋಗೋದಂತ ಕಳ್ಸ್ಕೊಟ್ಟಿದ್ದಾರೆ. ಎಲ್ಲ ಗೊತ್ತಿದೆ, ಎಲ್ಲದೇ ಕಳ್ಸ್ಕೊಟ್ಟಿದ್ದಾರೆ. ಅದು ಅವ್ರು ಹೇಳ್ದಂಗೆ ಎಲ್ಲ ಹಂತದಲ್ಲೂ ಖುಷಿ ಕೊಡೋರು ಅವ್ರು. Thank you so much. We miss you, uncle. Thank you so much. Thank you. Happy birthday, dear Desha. Happy ಸೊ ಫೈನಲಿ ಎಲ್ಲರೂ ವೈಂಡ್ ಅಪ್ ಮಾಡಿದ್ರು, ನಾಮಕರಣ ಮುಗೀತು. ಆ್ಯಂಡ್ ಇನ್ನೂ ಫ್ರೆಶ್ ಜೋಡಿ ಥರ ಕಾಣೋ ಜೋಡಿ ಇಲ್ಲಿದೆ. ಸೊ ಹೇಗನ್ಸು ನಾಮಕರಣ ಮುಗೀತು? ಇವೆಂಟ್ ತುಂಬ ಚೆನ್ನಾಗಿ ನಡೀತು. ನಂಗೆ ಗೊತ್ತಾಗಲಿಲ್ಲ ಒಳಗಡೆ ಫುಡ್ ಕಡೆ ಏನಾಯ್ತು ಏನಂತ. ಬಟ್ ಎವ್ರಿಬಡಿ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ ಊಟ ಎಲ್ಲ ಅಂತ. ನಾವು ಪ್ರೇಮ್ ಕುಮಾರ್ ಅಂತ ನಮ್ಮ ಅಡುಗೆ ಶಿವಮೊಗ್ಗದವರು, ಅವರಿಗೆ ಆ ಕ್ರೆಡಿಟ್ಸ್ ಕೊಡಬೇಕು. ನಾವು ಒಂದು 10 ವರ್ಷದಿಂದ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀವಿ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಾವು ಕೇಳಕ್ಕೆ ಹಾಕ್ತೀವಿ. ಸೊ ವಿಡಿಯೋಗ್ರಫಿನ ನಾವು ಲೆನ್ಸ್ ಆಫ್ ಸ್ಟೋರೀಸ್ ಅಂತ ಮಾಡಿಸ್ಕೊಂಡಿದ್ವಿ. ನಮ್ಮ ಹುಡುಗ ನಾನು ಸಿದ್ದು ಅಂತೇಳಿ. ಈವೆಂಟ್ಸ್ನ ಶ್ರೀಸಾ ಈವೆಂಟ್ಸ್ ಅಂತೇಳಿ ನನ್ನ ತಮ್ಮನ ಹತ್ರನೇ ಮಾಡಿಸ್ಕೊಂಡಿದ್ವಿ. ತುಂಬ ನೀಟಾಗಿ ಆರ್ಗನೈಸ್ ಮಾಡ್ಕೊಟ್ಟು ಅವರೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಹೌದು. ಆ್ಯಂಡ್ ಇದರ ಸ್ಮಾಲ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಿರೋದು ಸ್ವಾತಿ ಗಣೇಶ್ ಅವರು. ಅವ್ರ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈವೆಂಟ್ಸ್ ಶುರು ಆದಾಗಿಂದ ಎಂಡೋರ್ಗೂ ಚಿಕ್ಕದಾಗಿ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಒಂದು ಒಳ್ಳೆ ಮೆಮೊರಿ ಥರ ಮಾಡಿಕೊಡ್ತಾರೆ ಸ್ವಾತಿ. ಅದೊಂದು ನಮ್ಗೆ ಒಳ್ಳೆ ಅಂದರೆ ತುಂಬ ಒಳ್ಳೆ ಹ್ಯಾಬಿಟ್ ಅದು. ತುಂಬ ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಖುಷಿಯಿಂದ ಯಾರ್ಯಾರು ಬಂದಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು. ಬಾಯ್. ಈ ಫೋಟೋ ಅರ್ಥ ಏನು ಅಂತಂದರೆ, ನಮ್ಮ ಪಾಪ ಹುಟ್ಟಿ ಮನೆಗೆ ಬಂದ ತಕ್ಷಣ ಸಿಂಬಾ ಅಂತ ಕರೆದಿದ್ದೆ ನಮ್ಮ ಅಪ್ಪಾಜಿ. ಆ ಒಂದು ಮೆಮೊರಿಗೆ ನಾವು ಎಲ್ಲ ಕಡೆ ಸಿಂಬಾ 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 ಅನ್ನೋ ಒಂದು ಥೀಮ್ ಹಾಕಿದ್ದೀವಿ. ಬಾಯ್ ಚಿನ್ನಿ. ನನ್ನ ನಾಮಕರಣಕ್ಕೆ ಬಂದು ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್. ಬ್ಯಾಕ್ಗ್ರೌಂಡ್ ಬಾಯ್. ಬಾಯ್ ಅಮ್ಮ. ಬಾಯ್ ಅಕ್ಕ. ಇಲ್ಲಿ ನೋಡಿ, ಇವೆರಡು ನೋಡಿ ಇಲ್ಲಿ. ಯಪ್ಪ ದೇವ್ರೆ. ಹೌದಾ? ಫಂಕ್ಷನ್ ಎಲ್ಲ ಮುಗೀತು. ಈಗ ಲಾಸ್ಟ್ ಊಟಕ್ಕೆ ತಿಂದೆ ಊಟಕ್ಕೆ 2 ಥರ ಹೋಳಿಗೆ. ಏನೇನು ಹೋಳಿಗೆ ಇದು? ಇದು ಶೇಂಗಾ ಹೋಳಿಗೆ, ಕೋವಾ ಹೋಳಿಗೆ, ಬೆಂಡಿ ಫ್ರೈ, ಆಮೇಲೆ ಪೈನಾಪಲ್ ಗೊಜ್ಜು, ಮಿಕ್ಸ್ ವೆಜ್ ಫ್ರೈ, ಆಮೇಲೆ ಇದು ಸ್ಪೆಷಲ್ ವಿಳೆದೆಲೆ ಪಕೋಡ. ಬೆಂಡಿ ಫ್ರೈ, ಸೂಪ್ ಇದೆ, ಫ್ರೂಟ್ಸು, ಇದು ಪಲಾವ್, ರುಮಾಲಿ ರೊಟ್ಟಿ, ಕೊಟ್ಟಿ ಬಿರಿಯಾನಿ ಅಂತ ಮಾಡಿದ್ರು. ರುಮಾಲ್ ರೊಟ್ಟಿ ಇತ್ತು, ಖಾಲಿ ಆಗಿದೆ. ಕೊಟ್ಟೆ ಬಿರಿಯಾನಿ ಅಂತ ಮಾಡಿದ್ರು, ಅದು ತುಂಬ ಚೆನ್ನಾಗಿ ಮಾಡಿದ್ರು.
ಹಾಂ ಶಿವಮೊಗ್ಗದಲ್ಲಿ ಪ್ರೇಮ್ ಕುಮಾರ್ ಅಂತ ಒಬ್ಬರಿದ್ದಾರೆ. ಅವರು ಕುಕ್ ತುಂಬ ಚೆನ್ನಾಗಿ, ನಮಗೆ 10 ವರ್ಷದಿಂದ ನಮ್ಮ ಫ್ಯಾಮಿಲಿಗೆ ಅವರೇ ಮಾಡ್ತಾ ಇರೋದು. ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರನ್ನ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ನಾವು ಕೆಳಗೆ ನಂಬರ್ ಹಾಂ ಪ್ರೇಮ್ ಕುಮಾರ್ ಅಂತ ಶಿವಮೊಗ್ಗದವರು. ಲಾಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಊಟ ಮಾಡ್ತಾ ಇದ್ದಾರೆ. ಹೆಂಗಿತ್ತು ಆಂಟಿ ಊಟ? ನೋಡಿ, ನಾವು ತುಂಬಾ ಚೆನ್ನಾಗಿತ್ತು. ಟೈಮ್ ಓವರ್ ಆಗಿರೋದ್ರಿಂದ ಎಲ್ಲ ಬಿಟ್ಟಿದ್ದೀವಿ, ದಯವಿಟ್ಟು ಕ್ಷಮಿಸಿ. ಸುಸ್ತಾಗಿ ಏನು ತಿನ್ನಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಹಾಂ ಬಿಸಿಲು ಬೇರೆ. ಚೆನ್ನಾಗಿದೆ. ಹ್ಞೂ ನೋಡಿ, ಇಲ್ಲಿ ಏನೋ ಬೀಡ ಇದೆ, ಫ್ರೂಟ್ಸ್ ಇದೆ, ಐಸ್ ಇದೆ, ಐಸ್ ಕ್ರೀಮ್ ಇದೆ, ಸೋಡಾನು ಇತ್ತು, ಸೋಡಾ ಖಾಲಿ ಆಗಿದೆ. ಮಜ್ಜಿಗೆ ಐತೆ, ನಿಮ್ಮ ಫ್ಯಾಮಿಲಿಗೆ ಮಜ್ಜಿಗೆ. ಹ್ಞೂ ಲಾಸ್ಟಿಗೆ ನೋಡಿ ಇವರಿಬ್ರು ತಟ್ಟೆ ತುಂಬ ಹಾಕ್ಸ್ಕೊಂಡು ಏನು ತಿನ್ನ ಹಂಗೆ ಬಿಟ್ಟಿದ್ದಾರೆ. ಹಾಂ ಸೋಡಾ ಇದೆ ನೋಡಿ, ಗೋಲಿ 2 ಗ್ಲಾಸ್ ಮಸಾಲ ತೊಗೊಂಡಿದ್ದೀವಿ. ಸೋಡಾ. ಮಜ್ಜಿಗೆ ವೆರೈಟಿಯಾಗಿ ಕೊಟ್ಟರು. ಹ್ಞೂ ಅದು ಕೊಟ್ಟೆ ಅಂತ ಇದು. ಹೆಂಗಿದೆ ಊಟ? ಅಮ್ಮಲಿ ನೋಡಿ, ಅವಳು ಎಂಗೇಜ್ಮೆಂಟ್ ಅನ್ನೋ ರೆಡಿ ಆಗಿದ್ದಾಳೆ. ಅಮ್ಮಲಿದು ಎಂಗೇಜ್ಮೆಂಟ್ ಅಂತ ಹಾಕೆ ಟ್ಯಾಗ್ಲೈನ್. ಅವಳು ಫ್ರೆಂಡ್ಸ್ ಎಲ್ಲ ಶಾಕ್ ಆಗ್ಬಿಟ್ಟು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಲ್ಲ ಮುಗೀತು. ಸಿಗೋಣ, ಬಾಯ್. ಬಾಯ್. ಅಮ್ಮಲಿ ದೇವ್ರ ಥರ ಆಶೀರ್ವಾದ ಮಾಡ್ತಿದ್ದಾರೆ.